ಸರ್ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ, ನಿಮ್ದು ಮೂಗಲ್ಲಿ ರಕ್ತ ಬರ್ತಾ ಇತ್ತು, ಆದರೂ ಕೂಡ ನೀವು ವಿಡಿಯೋ ಮಾಡಿ ಅದನ್ನ ಜನರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಿದ್ರಿ. ಅದಾದ್ಮೇಲೆ ಏನು ಇಂಪ್ಯಾಕ್ಟ್ ಆಯ್ತು ಸರ್ ಆ ವಿಡಿಯೋಯಿಂದ? ಇಲ್ಲ ಮೇಡಮ್, ನನಗೆ ಏನಂತಂದರೆ ಈಗ ನನಗೆ ಗೊತ್ತಿತ್ತು ಇವ್ರು ಅರೆಸ್ಟ್ ಮಾಡ್ತಾರೆ ಅಂತ. ಆಮೇಲೆ ಒಳಗಡೆ ಹೋದ್ಮೇಲೆ ಸ್ಟೋರಿಗಳು ಇವ್ರು ಪೊಲೀಸರು ಹೇಳಿ ಸತ್ಯರಿಶ್ ಚಂದ್ರ ಮೊಮ್ಮಕ್ಕಳು ಇವರು ಆ ಥರ ಆಗೋದು ಬೇಡ ಅಂತೇಳಿ ನನಗೆ ಏನು ತಲುಪಿಸ್ಬೇಕಾಗಿತ್ತು ನನ್ನ ಫ್ಯಾನ್ಸ್ಗೆ, ನನ್ನ ನಂಬಿರೋರಿಗೆ ಅಥವಾ ನನ್ನನ್ನು ಫಾಲೋ ಮಾಡೋರಿಗೆ ಒಂದು ಮೆಸೇಜ್ ಕೊಡಬೇಕಾಗಿತ್ತು ಈ ಥರ ಆಗಿದೆ ಅಂತ. ಆಮೇಲೆ ನನಗೆಲ್ಲೋ ಒಂದು ಕಡೆ ಡೌಟ್ ಇತ್ತು, ಇವರೇನೋ 6 keys ಹಾಕ್ಬಿಡ್ತಾರಂತ. ನಾನು ಏನು ಅನ್ಕೊಂಡು ಅದೇ ಆಯಿತು. ಸೊ ಹಂಗಾಗಿ ನಾನು ಅಕಸ್ಮಾತ್ ಸಿಕ್ಕಾಕೊಂಡ್ರೆ ಒಳಗಡೆ ಅಟ್ಲೀಸ್ಟು ಇವ್ರ ಗೊಂದಲದಲ್ಲಿ ನನ್ನ ಫ್ಯಾನ್ಸು ನನ್ನ ಫಾಲೋವರ್ಸು ಗೊಂದಲದಿರೋದು ಬೇಡ, ಅವ್ರಿಗೊಂದು ಸ್ಪಷ್ಟೀಕರಣ ಇರಲಿ. ವಿರೋಧ ಮಾಡೇ ಮಾಡ್ತಾರೆ ಬಿಡಿ. ನೀವೇ ಹೇಳೋದು ಯಾರೋ ದರ್ಶನ್ ಫ್ಯಾನ್ಸು ಅಂತ, ನಮಗೆ ವಿ ಡೋಂಟ್ ಕೇರ್. ದರ್ಶನ್ ಫ್ಯಾನ್ ಆಗಲಿ ಇನ್ನೊಬ್ಬ ಡಾನ್ ಫ್ಯಾನ್ ಆಗಲಿ, ನಮಗೇನು ತೊಂದರೆ ಕೊಟ್ಟರೆ ನಾವು ರಿಯಾಕ್ಷನ್ ಇದೇ ಥರ ಇರ್ತದೆ. ಓಕೆ, ಸೊ ಅದನ್ನು ಅವ್ರು ಏನು ಬೇಕಾದ್ರೆ ಹೆಂಗೆ ಬೇಕಾದ್ರೆ ಸ್ವೀಕಾರ ಮಾಡ್ಬೋದು. ಓಕೆ, ಅಂದರೆ ಲಾಯರ್ ಜಗದೀಶ್ ಅವರು ಈ ಒಂದು ವಿಚಾರದಲ್ಲಿ ಆರೋಪಿಗಳು ಅಂತಾನು ಹೇಳಕ್ಕಾಗಲ್ಲ, ಅದೊಂದು 400 ಜನ ಅಂತ ಅಂದ್ರಲ್ಲ, ಅವ್ರನ್ನ ಜೈಲಿಗೆ ಹಾಕ್ಸ್ತಾರೆ ಅಂತ ಅನ್ಕೊಂಡಿದ್ರು. ಬಟ್ ಸರ್ ನೀವೇ ಜೈಲಿಗೆ ಹೋಗಿದ್ದು ಆ ಟೈಮಲ್ಲಿ ಒಂದು ಶಾಕ್ ಆಗಿತ್ತು ಎಲ್ರಿಗೂ ಕೂಡ. ಇಲ್ಲ ನೋಡಮ್ಮ, ಇಷ್ಟೊಂದು ವಿರೋಧ ಈಗ ಕರ್ನಾಟಕದಲ್ಲಿ ಯಾವುದೇ ವಿಚಾರ ಬಂದರೂ ಸಿ ಟಿ ರವಿಗೆ ಸ್ವಂತ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ನ ಕೊಲಿಗೂ ಲಕ್ಷ್ಮೀ ಹೆಬ್ಬಾಳ್ಕರು ಆ ಎಮ್ಮನಿಗೆ ಆ ಪದ ಬಳಕೆ ಮಾಡಿದಾಗ ಎಲ್ಲೋ ಒಂದು ಕಡೆ ಬಚ್ಚಿಕ್ಕಿರೋ ಬೆಕ್ಕನ ಥರ ಡಿ ಕೆ ಶಿವಕುಮಾರ್ ಇದ್ದಂಥವ್ರು ಯಾವುದೋ ಹುಡುಗಲ್ಲ ಚಿತ್ರರಂಗದವ್ರು ಯಾರೋ ಈ ಅಪ್ಪನು ಯಾತ್ರೆಗೆ ಬಂದಿಲ್ಲ ಪಾತ್ರೆಗೆ ಬಂದಿಲ್ಲ ಅಂತೇಳಿ ಎಲ್ಲೋ ಒಂದು ಕಡೆ ನಟ್ಟು ಬೋಲ್ಟು ಅಂತಾನೆ. ಅಲ್ಲ, ಈ ನಟ್ಟು ಬೋಲ್ಟು ಸಿ ಟಿ ರವಿ ಮೇಲೆ ಯಾಕೆ ಪ್ರಯೋಗ ಮಾಡಲಿಲ್ಲ ಡಿ ಕೆ ಶಿವಕುಮಾರ್? ತನ್ನ ಸ್ವಂತ ಕ್ಯಾಬಿನೆಟ್ ಕೊಲೀಗ್ ಲಕ್ಷ್ಮೀ ಹೆಬ್ಬಾಳ್ಕರು, ಆಮೇಲೆ ದ ಲೋನ್ಲಿ ಫಿಮೇಲ್ ಕ್ಯಾಬಿನೆಟ್ ಮೇಡಮ್, ಬಳಸೋಕ್ಕೆ ಯೋಗ್ಯತೆ ಇಲ್ಲ ಅಂತ ರಾಜಕಾರಣಿಗಳು, ಯಾರೋ ತಲೆಗೆ ಬಟ್ಟೆ ಇಲ್ದವರು ಪಾಪ ಬಡಪಾಯಿಗಳು. ಆಮೇಲೆ ಯಾಕಪ್ಪ ಇವ್ರ ಸವಾಸ, ನಮ್ಮ ಪಾಡ್ ನಾವು ಇರೋಣ ಅಂತ ಹೇಳೋ ಜನಗಳ ಮೇಲೆ ಈ ಡಾನ್ಗಿರಿ ಬಳಸ್ತಾರಲ್ಲ ಮೇಡಮ್, ಆವಾಗ ನಾನು ರಿಯಾಕ್ಟ್ ಮಾಡಿದ್ದು. ಯಾವುದೇ ವಿಚಾರ ಆಗಿರ್ಬೇಕು ಕರ್ನಾಟಕದಲ್ಲಿ ನಾನು ಕಿವಿಗೆ ಬಿದ್ದರೆ ಅಥವಾ ಗಮನಕ್ಕೆ ಬಂದರೆ ರಿಯಾಕ್ಟ್ ಮಾಡ್ತೀವಿ. ಸೊ ರಿಯಾಕ್ಟ್ ಮಾಡಿದಾಗ ನಾವು ಕೂಡ ಎಷ್ಟೋ ಜನರ, ಆಮೇಲೆ ನಿಮ್ಗೆ ಗೊತ್ತು XCMಗಳ ಏನೋ ಸೆಕ್ಸ್ ವಿಡಿಯೋಸ್ ಬಗ್ಗೆ ಮಾಡಿದ್ವಿ. ADGP ಅಮೃತ್ಪಾಲ್ನ ಜೈಲಿಗೆ ಕಳಿಸಿದ್ವಿ. ಈ ರಮೇಶ್ ಜಾರಕಿಹೊಳಿ ಕೇಸು, ರವಿ ಡಿ ಚಣ್ಣನ ಅವ್ರಗಳ ಕೇಸು, ಈ ಡ್ರಗ್ ಮಾಫಿಯಾ, ಪೊಲೀಸರ ಭ್ರಷ್ಟಾಚಾರ, ಬೆಂಗಳೂರಲ್ಲಿ ಟೋಯಿಂಗ್ ನಡೀತಾ ಇತ್ತು, ಅದನ್ನು ನಿಲ್ಲಿಸಿದ್ವಿ 2023ನಲ್ಲಿ. ಮೇಡಮ್, 1-2 ಆದರೆ ಪರವಾಗಿಲ್ಲ, ನಾನಾ ಹೋರಾಟಗಳನ್ನ ಮಾಡಿದ್ದೀವಿ. ಯಾರ್ಯಾರ ಕಣ್ಣಿಗೆ ನಾವು ಕೆಂಪಾಗಿದ್ದೀವೋ ಗೊತ್ತಿಲ್ಲ, ಯಾರ್ಯಾರ ಕೈ ಹಾಕಿ ಮಾಡೋದೋ ಗೊತ್ತಿಲ್ಲ. ಬಟ್ ಅಲ್ಟಿಮೇಟಾಗಿ ಟ್ರೈ ಅಂತೂ ಮಾಡಿದ್ರು ನಮ್ಮನ್ನು ಬಗ್ಸೋಕ್ಕೆ, ಬಾಯಿನ ಒಲಿಯೋಕ್ಕೆ. ಗೊತ್ತಿಲ್ಲ ಸಕ್ಸಸ್ಫುಲ್ ಆಗಿದಾರೋ ಇಲ್ಲ ಅಂತ. ಸರ್, ಇವಾಗ ಜೈಲಿಗೆ ಹೋಗಿ ಬಂದಂಥವ್ರನ್ನ ನೋಡೋ ಒಂದು ದೃಷ್ಟಿಕೋನ ಚೇಂಜ್ ಇರುತ್ತೆ. ಏನೋ ಒಂದು ಅವರು ನಿರಪರಾಧಿ ಅಂತ ಸಾಬೀತಾದ್ರೂ ಕೂಡ ಏನೋ ಒಂದು ಕ್ರಿಮಿನಲ್ ಕೇಸ್ ಹೋಗಿ ಬಂದಿದ್ದಾರೆ ಏನೋ ಆ ರೀತಿ ನೋಡ್ತಾರೆ. ಸರ್, ಇವಾಗ ನಿಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ? ನಾನು ಯಾರು ಮೇಡಮ್, ಐ ಡೋಂಟ್ ಕೇರ್ ಫಾರ್ ಎನಿಥಿಂಗ್. ಯಾಕಂದರೆ 3 ಬಿಟ್ಟವ್ರು ರಾಜಕೀಯಕ್ಕೆ ಅಂತಾರೆ, ನಾನು 4 ಬಿಟ್ಟಿದ್ದೀನಿ. ತಪ್ಪೇನೇ ಇಲ್ವಲ್ಲ? ಯಾಕಂದರೆ ರಾಜಕಾರಣಿಗಳು ನಮ್ಗೆ ಹೇಳ್ಕೊಟ್ರ ಪಾಠ. ಭಾಷಣದಲ್ಲಿ 40% ಅಂತ ಸುಳ್ಳು ಹೇಳಿ ಇವರೇ 50% ಆರೋಪ ಮಾಡ್ಕೊಂಡಾಗ ಆರಾಮಾಗಿ ಆಡಳಿತನೇ ಮಾಡ್ತಾನೆ. ಡಿ ಕೆ ಶಿವಕುಮಾರ್ ಮೇಲೆ ಆರೋಪ ಇದೆ, ಆರಾಮಾಗಿ ಡೆಪ್ಯೂಟಿ ಸಿ ಮುಂದೆ ಇರ್ತಲ್ಲ, ಅಂಥವ್ರಿಗೆ ಏನೂ ಬೇಜಾರಿಲ್ಲ ಅಂದಮೇಲೆ ಮೇಡಮ್, ನಾನಂತೂ ಯಾವುದು ಪರ್ಸೆಂಟೇಜ್ ತಗೊಂಡಿಲ್ಲ. ನಾನು ಯಾವುದೋ ಸರ್ಕಾರಿ ಭೂಮಿಗಳನ್ನ ಮಾರಿಲ್ಲ. ಸರ್ಕಾರ ಕೊಟ್ಟರೋ ಗನ್ಮೆನ್ಗಳು ಇಟ್ಕೊಂಡು ನಾನು ಯಾವುದು ಸೆಟ್ಲ್ಮೆಂಟ್ಗಳು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡಿಲ್ಲ. ನಾನೇ ತಲೆ ಕೆಡಿಸ್ಕೊಳ್ಳಿ ಮೇಡಮ್. ಇಂಥವು 100 ಮಾಡೋದು ಕೂಡ ಐ ಡೋಂಟ್ ಕೇರ್. ಓಕೆ, ಆಮೇಲೆ ಜೈಲು ಅನ್ನೋದು ತಪ್ಪು ಜಾಗ ಅಲ್ಲ ಮೇಡಮ್. ಧಾರ್ಮಿಕವಾಗಿ ಹೇಳಬೇಕು ಅಂದರೆ ಕೃಷ್ಣ ಹುಟ್ಟಿದ ಜಾಗ ಅಂತ ಯಾರೋ ಹೇಳ್ತಾರೆ. ಓಕೆ, ಅದೊಂದಾದರೆ ಅವನು ಕಂಸನನ್ನು ಸಂಹಾರ ಮಾಡ್ದ. ಆಮೇಲೆ ಈ ಜೈಲು ಅನ್ನೋದು ಸ್ವತಂತ್ರದ ಪೂರ್ವದ ಹೋರಾಟದಲ್ಲಿ ನಮ್ಮ ಸ್ವತಂತ್ರ ಬರಲಿಕ್ಕೆ ಒಂದು ಐ ಥಿಂಕ್ ಇಟ್ ವಾಸ್ ಎ ವಾರ್ ಝೋನು. ಯಾಕಂದರೆ ಆ ಜೈಲಲ್ಲೇ ಸ್ವತಂತ್ರ ಹುಟ್ಟಿದ್ದು ಮೇಡಮ್. ಅಲ್ಲಿ ನಮ್ಮವರನ್ನು, ಗಾಂಧೀಜಿಯವ್ರನ್ನ, ನೆಹರು ಅವರನ್ನು, ಚಂದ್ರಶೇಖರ್ ಎಲ್ಲರನ್ನೂ ಹಾಕಿದಾಗ ಅವರ ಒಂದು ಐ ಥಿಂಕ್ ನಿರ್ದಿಷ್ಟ ಅಂದರೆ ಒಂದು ನಿಕೃಷ್ಟತೆ, ಅಂದರೆ ಸ್ವತಂತ್ರ ಬೇಕೇ ಬೇಕು ಅನ್ನೋ ನಿಕೃಷ್ಟತೆ ಗಟ್ಟಿಯಾಗಿದೆ ಅಲ್ಲೇನೇ. ಜೈಲು ಅನ್ನೋದನ್ನು ನಾವು ಯಾವುದೋ ಆ್ಯಂಗಲಲ್ಲಿ ನೋಡೋದು ಬದಲು ಈ ಆ್ಯಂಗಲಲ್ಲಿ ನೋಡಿದಾಗ ಐ ಥಿಂಕ್ ಬದಲಾವಣೆ ಆಗ್ಬೋದು. ಇಲ್ಲ, ಅಲ್ಲೊಂದಷ್ಟು ಕೇಸ್ಗಳು ಹಾಕ್ಸ್ಕೊಂಡು ಬಳ್ಳಾರಿಗೆ ಜಂಪ್ ಹಾಕ್ಕೊಂಡು ಅಲ್ಲಿ ರೌಡಿಗಳ ಜೊತೆ ಕೂತ್ಕೊಂಡು ಫೋಟೋ ಎಲ್ಲ ಗಬ್ಬೆ ಬಿಡಿಸ್ಕೊಂಡು ಅಲ್ಲಿರೋರನ್ನೆಲ್ಲ ಒಂದಷ್ಟು 13 ಜನ ಸಸ್ಪೆಂಡ್ ಮಾಡಿಕೊಂಡು ಬಾಯಿ ಮುಚ್ಕೊಂಡು ಬರ್ಬೋದು. ಎಲ್ಲ ಥರ ಐತೆ ಮೇಡಮ್. ಬಟ್ ಐ ಫೀಲ್ ನನ್ನನ್ನು ಯಾವ ರೀತಿ ಸಮಾಜ ನೋಡುತ್ತೆ ಅನ್ನೋದಕ್ಕಿಂತ ನಾನು ಯಾವ ರೀತಿ ಸಮಾಜವನ್ನು ನೋಡ್ತಾ ಇದ್ದೀನಿ ಅದು ಮೋಸ್ಟ್ ಇಂಪಾರ್ಟೆಂಟ್ ಮೇಡಮ್. ಸೊ ನಾನು ಕರೆಕ್ಟಾಗಿರೋ ನಾನು ಏನು ಕೇರ್ ಮಾಡೋಕ್ಕೆ ಹೋಗಲ್ಲ. ಇವತ್ತು ಅಷ್ಟೇ ದಿನಕ್ಕೆ 1,000 ಕಾಲ್ ಬರ್ತದೆ, 3,000-4,000 ವಾಟ್ಸಪ್ಗಳು ಬರ್ತದೆ. ಸೊ ಅಭಿಮಾನ ಏನು ಕಡಿಮೆ ಆಗಿಲ್ಲ. ಹಂಗನ್ಬಿಟ್ಟು ನಾನು ಪ್ರಚಾರಕ್ಕೆ ಇಡೋವಂಥ ಅವಶ್ಯಕತೆಯೂ ಇಲ್ಲ. ಬಟ್ ಅಲ್ಟಿಮೇಟಾಗಿ ನನಗೆ ಯಾವುದು ಇದ್ರೂ ಗೋಜಿ ಯಾವುದೂ ಇಲ್ಲ ಮೇಡಮ್. ಈಗ ಡಿ ಕೆ ಶಿವಕುಮಾರು TR ಜೈಲಿಗೆ ಹಾಕಿದ್ರು, ಬಂದಮೇಲೆ ಡೆಪ್ಯೂಟಿ CM ಆದರು, ಏನು ತಲೆ ಕೆಡ್ಸ್ಕೊಂಡ? ಏನಿಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರೇ ತಲೆ ಕೆಡ್ಸ್ಕೊಂಡಿಲ್ಲ, ಅಷ್ಟೆಲ್ಲ ಮಾಡಿ ಅಂದಮೇಲೆ ನಾನೇ ತಲೆ ಕೆಡ್ಸ್ 1,400 ಕೋಟಿ ಡಿಕ್ಲೇರ್ ಮಾಡಿರೋ ಡಿ ಕೆ ಶಿವಕುಮಾರ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಏನಂತಂದರೆ ಅವ್ರಿಗೆ
ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು ರೈಡ್ ಆದಾಗ ಬಂದು ನಿಂತ್ಕೊಂಡಿದ್ರಂತೆ. ಶ್ರೀಮಂತ ಒಕ್ಕಲಿಗರು, ನಾನು ಒಕ್ಕಲಿಗನೇ, ನಾವು ಸಾಮಾನ್ಯ ಒಕ್ಕಲಿಗರು. ಸೊ ಶ್ರೀಮಂತ ಒಕ್ಕಲಿಗರಿಗೆ ಸ್ವಾಮೀಜಿಗಳು ಬಂದು ನಿಂತ್ಕೊಂತಾರೆ. ನಮ್ಮಂಥ ಸಾಮಾನ್ಯ ಒಕ್ಕಲಿಗರಿಗೆ ನಾವೇ ಫೈಟ್ ಮಾಡ್ಕೊಂಡು ಆಚೆ ಬರಬೇಕು ಅಷ್ಟೇ ಮೇಡಮ್.